ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸದಸ್ಯರನ್ನು ಒಳಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ತಿರ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಕುರಿತು ಚರ್ಚಿಸಲಾಯಿತು. ತಕ್ಷಣ ಮುತುವರ್ಜಿ ವಹಿಸಿ ರೈಲ್ವೆ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಜಂಟಿಯಾಗಿ ನೀಲನಕ್ಷೆ ಹಾಗೂ ಅಂದಾಜು ಪತ್ರಿಕೆ ತಯಾರಿಸಲು ನಿರ್ದೇಶನ ನೀಡಿದರು ಎಂದು ಎಲ್ಲರಿಗೂ ಮಾಹಿತಿ ನೀಡುತ್ತಿದ್ದೇವೆ. ವಿಜಯಪುರ ಜಿಲ್ಲೆ ನಗರದಲ್ಲಿ ವಜ್ರಹನುಮಾನ್ ರೈಲ್ವೆ ಕ್ರಾಸಿಂಗ್ ಹೀಗೆ 40ರಿಂದ 50 ಟ್ರೇನ್ ದಿನಾಲೂ ಹೋಗುತ್ತವೆ. ಫ್ಲೈಓವರ್ ಮಾಡಬೇಕು ಅಂಥೇಳಿ ಇದಕ್ಕೆ ಸಂಬಂಧ ಬರುವ ಎಲ್ಲ ಜನಪ್ರತಿನಿಧಿಗಳಿಗೆ ಆಮೇಲೆ ಉನ್ನತ ಅಧಿಕಾರಿ ವರ್ಗಕ್ಕೂ ಕೂಡ ಮಾಹಿತಿ ಕೊಟ್ಟರು. ಪ್ರತಿಯೊಬ್ಬರು ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದಾರೆ. ಸರ್, ಇದು ಫ್ಲೈಓವರ್ ಆಗಬೇಕು ಆಗಬಾರ್ದು ರೀ? ಫ್ಲೈಓವರ್ ಆಗಬೇಕು ಆಗಬಾರ್ದು? ಫ್ಲೈಓವರ್ ಅಂದ್ರೆ ಬ್ರಿಡ್ಜ್ ಮ್ಯಾಲಿಂದ ಆಗಬೇಕು, ಹಿಂಗೆ ಇರಬೇಕು? ಅಲ್ಲ, ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಬೇಕು ಆಗಬಾರ್ದು? ಹಾಂ, ಆಗ್ಬೇಕಾ? ಆದ್ರೆ ಸರಿ ಹಾಕದ ಏನು ಹಿಂಗೆ ಬರ್ಬಾರು? ಆಗ ಸರಿ ಆಗತ್ತಲ್ರಿ? ಆಗ್ಬೇಕು ಬೇಡ್ರಿ? ಫ್ಲೈಓವರ್ ಆಗ್ಬೇಕು, ಅಂಡರ್ಗ್ರೌಂಡ್ ಆಗ್ಬೇಕು? ಅಂಡರ್ಗ್ರೌಂಡ್ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದಾರೆ. ಅಂಡರ್ಗ್ರೌಂಡ್ ಬೇಡ, ನಾವು ಫ್ಲೈಓವರ್ ಆಗಬೇಕು, ಶಾಶ್ವತ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದು ಫ್ಲೈಓವರ್ ಆಗಬೇಕು, ಏನು ಅಂಡರ್ಗ್ರೌಂಡ್ ಆಗಬೇಕು? ಹೌದಾ, ಮ್ಯಾಲಿಂದ ಆಗ್ಬೇಕಲ್ಲ? ಸರ್, ಹೆಂಗ್ರಿ ಫ್ಲೈಓವರ್ ಆಗಬೇಕು ಏನು ಅಂಡರ್ಗ್ರೌಂಡ್ ಆಗ್ಬೇಕು? ಮ್ಯಾಲಿಂದ ಅಲ್ಲೇನು ರಿಂಗ್ ರೋಡ್ ಬಂದದ್ಲ, ಅಲ್ಲಿಂದ ಪ್ಲಸ್ ಮಾಡ್ಕೊಂಡು ಕಾಲಮ್ ಹಾಕೊಂಡು ಫ್ಲೈಓವರ್ ಮಾಡಿ ಅಲ್ಲಿ ಮಧುವನ್ ಹೋಟೆಲ್ಗೆ ಇಳಿಸ್ಲಿಕ್ಕೆ ಹೇಳ್ತಾ ಇದ್ದೀವಿ. ಅದು ಸರಿ ಐತ್ರಿ? ಇದು ಅಂಡರ್ಗ್ರೌಂಡ್ ಮಾಡಿ ನೀರು ನಿಂದ್ರಂಗೆ ಅವ್ರು ವ್ಯವಸ್ಥೆ ಮಾಡ್ತಾ ಇದಾರತ್ತ. ಹಾಂ, ಹೆಂಗ್ರಿ ಸರ್? ಫ್ಲೈಓವರ್ ಆಗ್ಬೇಕು ಆಗಬಾರ್ದು? ಆಗ್ಬೇಕಿಲ್ರಿ? ನೀವು ದಿನಾಲು ಇದೇ ರಸ್ತೆ ಆಯ್ತು ರೀ? ಎಷ್ಟು ಗಾಡಿ ದಿನಾಲು ಹೋಗ್ತಾವ? ಹೆಂಗ್ರಿ ಸರ್? ಇದೇನು ಫ್ಲೈಓವರ್ ಆಗ್ಬೇಕು ಆಗಬಾರ್ದು? ಹಾಂ, ಅವಶ್ಯ ಆಗ್ಬೇಕಿಲ್ರಿ? ಯಾಕಂದ್ರೆ ಮಂದಿ ಭಾಳ ತೊಂದರೆ ಆಗತ್ರಿ. ಹಿಂಗೆ ನಿಂದಿರ್ಬೇಕು, 2-3 ಟ್ರೈನ್ ಹೋಗುತ್ತಾವ. ಒಮ್ಮೆ ಹಾಂ, 2 ಟ್ರೈನ್ ಹೋಗುತ್ತಾನ ನಿಂದಿರ್ಬೇಕು. ಹೌದಲ್ರಿ? ನಿಂದಿರ್ಬೇಕು. ಒಂದೊಂದು ಅರ್ಧ ಅಲ್ಲಿ ಮದುವನ್ ತರ ನಿಂತಿರ್ತಾವ ಮೆಮ್ಮಿ. ಹೌದ್ರಿ? ಹೌದಲ್ರಿ? ಈ ಕಡೆ ರಿಂಗ್ ರೋಡ್ ತರ ನಿಂತಿರ್ತಾವ. ಬಟ್ ಇದು ಎಷ್ಟೊತ್ತರ ಫ್ಲೈಓವರ್ ಆಗ್ಬೇಕು? ಹೌದಲ್ರಿ? ಆಗ್ಬೇಕು, ಅವಶ್ಯ ಆಗ್ಬೇಕು. ಸರಿ ಸರ್. ಸರ್, ಫ್ಲೈಓವರ್ ಆಗ್ಬೇಕು ಏನು ಆಗಬಾರ್ದು? ಆಗ್ಬೇಕಿಲ್ರಿ? ಮತ್ತು ಜನಪ್ರತಿನಿಧಿಗಳು ನೀವು ಎಲ್ಲ ಸ್ಟ್ರೈಕ್ ಮಾಡ್ಬೇಕಲ್ಲ. ಬರೀ ಟ್ಯಾಕ್ಸ್ ಕಟ್ಕೊಟ್ಕೊಂಡ್ರದು, ಅವ್ರಿಗೇನು ಆರಾಮ ವಿಮಾನ ನಿಲ್ದಾಣ ಮತ್ತೆ 270 ಕೋಟಿ ಮಾಡಿ ಸ್ಯಾಂಕ್ಷನ್ ಮಾಡ್ಯಾರ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಅನುಕೂಲ ಮಾಡತ್ತಾರೆ. ನಾವು ಕೊಟ್ಟುವಂಥ ತೆರಿಗೆ ದುಡ್ಡಿನಾಗ ನಾವು ಹಿಂಗೆ ಕೊಳ್ಕೋತ ಟ್ಯಾಕ್ಸ್ ಕಟ್ಟಿ. ಹೌದಲ್ರಿ ಸರ್? ಬರೀ ಟ್ಯಾಕ್ಸ್ ಅವ್ರಿಗೆ ಅನುಕೂಲಕ್ಕಾಗಿ ನಾವು 90% ಜನ ಟ್ಯಾಕ್ಸ್ ಕಟ್ತಾ ಇದ್ವಿ ಇಲ್ಲತ್ರಿ? ಫ್ಲೈಓವರ್ ಆಗ್ಬೇಕು ಆಗಬಾರ್ದು? ಹಾಂ, ಆಗ್ಬೇಕಿಲ್ರಿ? ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಸರ್? ಫ್ಲೈಓವರ್ ಇದು ಈ ಟೈಪ್ ಟ್ರಾಫಿಕ್ ಜಾಮ್ ಆಗ್ತಾವೆ ಪ್ರತಿ ಸರಿ. ಇದು ಫ್ಲೈಓವರ್ ಆಗ್ಬೇಕು ಆಗಬಾರ್ದು? ಮೊದಲ ಸರ್ವೆ ಮಾಡಿದ್ರಿ ಸರ್, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹಾಂ ಹೇಳಿ. ರೀ, ಅವಾಗೆಲ್ಲ ಜನ ಅದು ಮಾಡ್ಬೇಕು, ಅದು ಹೈವೇ ಕನೆಕ್ಟೆಡ್ ಅಂತ ಹೇಳಿ ಅದಕ್ಕೆ ಪರವಾನಗಿ ಕೊಟ್ಟರು. ಇದು ಕೊಡ್ಲಿಲ್ಲ. ಇದ್ರ ಬದ್ಲಿ ಅಲ್ಲಿ ಮಾಡಿದ್ರು ಫ್ಲೈಓವರ್. ಸರ್, ಅದನ್ನ ಬಿಡ್ರಿ. ಸ್ವಲ್ಪ ಇಲ್ಲಿಂದ ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಅಷ್ಟೇ ಹೇಳ್ರಿ. ಈಗ ಆಗ್ಬಿಡ್ರಿ, ಇದು ಮತ್ತೆ ಅಲ್ಲಿ ಮಾಡಿ ಪ್ರಯೋಜನ ಇಲ್ಲಿ ಮೇನ್ 40 ಟ್ರೈನ್. ಹೌದಲ್ರಿ? ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಸರ್? ಫ್ಲೈಓವರ್ ಆಗ್ಬೇಕು ಆಗಬಾರ್ದು? ಆಗ್ಬೇಕಿಲ್ರಿ? ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಸರ್? ಇದು ಸ್ಪೆಷಲ್ ಕೇಸ್. ರಸ್ತೆ ನಿಂಗಿದ ಮೇಲೆ ಯಾರೇನು ಮಾಡ ಬರ್ತದೆ? ಕೊಡಂದ್ರೆ ಅದು ನಮ್ಮ ಹಕ್ಕದು. ನಾವು ಕೇಳೋದು ಹಕ್ಕು ಕೊಡಂದ್ರೆ ಅದೇ ನಮ್ ತರ್ತನ. ಆಗ್ಬೇಕು ಆಗಬಾರ್ದ್ರಿ ಫ್ಲೈಓವರ್? ದಿನಾಲು 40ರಿಂದ 50 ಟ್ರೈನ್ ಹೋಗ್ತಾವ. ದಿನಾಲು ತೊಂದ್ರೆ ಆಗ್ಬೇಕು ಆಗಬಾರ್ದ್ರಿ ಯಜಮಾನ್ರ? ಆಗ್ಬೇಕಿಲ್ರಿ? ಅಲ್ರಿ, ಶಾಶ್ವತದ ಪ್ಲಾನ್ ಮಾಡ್ರಿ ನೀವು. ಆಗುದಿಲ್ಲ ಹಂಗಲ್ಲದು ಮಾಡುದಿಲ್ಲ ತಲ್ರಿ, ಮಾಡ್ಲೇಬೇಕು. ಯಾಕಂದ್ರೆ ರಸ್ತೆನ ಹಂಗದ, ನಮ್ಮ ಬಿಜಾಪುರ ರಸ್ತೆನ ಹಂಗದಾವ. ಯಾರೇನ್ ಮಾಡ ಬರ್ತತಿ? ಇಲ್ಲಿ ಸಾರ್ವಜನಿಕರಿಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ಏನ್ ತಮಗೆ ಹೆಂಗ್ ತಿಳಿತ ಹೆಂಗ್ ಮಾಡುದು? ಇಲ್ಲಿ ಜನರಿಗೆ ಏನ್ ತೊಂದರೆ, ಏನ್ ಮೂಲಭೂತ ಸೌಲಭ್ಯ ಯಾವ ಟೈಪ್ ಬೇಕು ಆ ಟೈಪ್ ಮಾಡುವಂತದ್ದು ಜನಪ್ರತಿನಿಧಿ ಬೇಕಲ್ಲ.
ಇದು ಫ್ಲೈವರ್ ಆಗ್ಬೇಕು ಅಂಡರ್ಗ್ರೌಂಡ್ ಆಗ್ಬೇಕು. ಅಂಡರ್ಗ್ರೌಂಡ್ ಅಂದ್ರೆ ನೀರ್ ನಿಂದಿರ್ತಾವ್ರಿ. ಈಗಿನ ಟೈಮ್ ಸರಿ ಇರ್ತಾವ ಅದು, ಆಮೇಲೆ ಎಲ್ಲ ಮುಚ್ಕೊಂಡ್ಬಿಡ್ತಾವ. ಬೇಗನೆ ಮಾಡ್ಬೇಕು ಸರ್, ಆದಷ್ಟು ಬೇಗನೆ ಅಂದ್ರೆ ಎಲ್ಲರೂ ನಿಂದ್ರಿಸಿ ಬಂದ್ ಮಾಡ್ರಿ. ಎಲ್ಲರೂ ನಿಂತ ಸ್ಟ್ರೈಕ್ ಮಾಡ್ಬೇಕಲ್ಲ. ಸ್ಟ್ರೈಕ್ ಮಾಡಾಕ್ತಾ ಇರಲ್ಲ, ಬರೀ ಇಲ್ಲಿ ಬಂದು ಹೇಳಿದ್ರೆ ಆಗೋದಿಲ್ಲ. ಅದು ಎಲ್ಲರೂ ನಿಂದಿರ್ಬೇಕು. ಆಗ್ಬೇಕತ್ತಿಲ್ರಿ, ಹೌದಿಲ್ರಿ? ಅಂಡರ್ಗ್ರೌಂಡ್ ಮಾಡಿಸಿ ಮಾಡ್ತಾರತ್ತ. ಅಂಡರ್ಗ್ರೌಂಡ್ ನೀರ್ ನಿಂತ್ ಬಿಡ್ತಾವ, ಅವಾಗ ಏನ್ ಮಾಡ್ತೀರಿ? ಅದು ಫ್ಲೈವರ್ ಬರಬರಿಲ್ರಿ, ಫ್ಲೈವರ್ ಬರಬರಿಲ್ಲ ಸರ್. ನೋಡ್ರಿ, ಈ ಭಾಗದ ಜನಪ್ರತಿನಿಧಿಗಳೇ, MP ಸಾಹೇಬ್ರೆ, ತಾವು ಅಂಡರ್ಗ್ರೌಂಡ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದೀರಿ. ಇಲ್ಲಿ ಎಲ್ಲಾ ಸಾರ್ವಜನಿಕರು ಕೇಳಕ್ಕಾಗಿ ಫ್ಲೈಓವರ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಮಾನ್ಯ DC ಸಾಹೇಬ್ರೆ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ಸ್ವಲ್ಪ ಲಕ್ಷ ಕೊಡ್ರಿ. ಎಷ್ಟು ಸಾರ್ವಜನಿಕರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ, ಮೂಲಭೂತ ಸೌಲಭ್ಯ ಇರಲಾರ್ದ. ಇದು ಎಷ್ಟೊತ್ತರು ಇದು ಕಾರ್ಯಪ್ರವೃತ್ತರಾಗ್ರಿ. ಫ್ಲೈಓವರ್ ಮಾಡ್ಲಿಕ್ಕೆ ಪ್ರಾಮಾಣಿಕ ಯೋಜನೆ ಹಾಕೊಡ್ರಿ.